ಕೊಟ್ಟಿಯೂರು ಮೈಸೂರಿನಿಂದ 130 ಕಿಲೋಮೀಟರ್ ದೂರದಲ್ಲಿದೆ. ಮಾನಂತವಾಡಿ, ಬಾವಲಿ ಅಲ್ಲಿಂದ ತುಂಬ ಹತ್ತಿರ. ಬೆಳಗ್ಗೆ ಹೋಗಿ ಸಾಯಂಕಾಲ ಬರುವುದಕ್ಕೆ ಸಾಧ್ಯ. ರಜಾ ದಿನಗಳಂದು ತುಂಬ ರಶ್ ಇರುವುದರಿಂದ ಬೇರೆ ದಿನಗಳಲ್ಲಿ ಹೋಗುವುದು ಉತ್ತಮ. ಜೂನ್ ತಿಂಗಳಲ್ಲಿ ಈ ದೇವಸ್ಥಾನದ ಪೂಜಾ ಕಾರ್ಯಕ್ರಮಗಳು ಇದು ಬಾವಲಿ ರಿವರ್ ಅಲ್ಲಿ ಪಾರ್ಕಿಂಗ್ನಿಂದ ಇಲ್ಲಿರುವಂತಹ ಬ್ರಿಡ್ಜನ್ನು ಹತ್ತಿ ಆ ರಿವರ್ ಮೇಲ್ಗಡೆಯಿಂದ ದೇವಸ್ಥಾನಕ್ಕೆ ಹೋಗಬಹುದು. ಅಲ್ಲಿ ಡ್ರೆಸ್ ಕೋಡ್ ಇರುವುದು, ಪ್ರತಿಯೊಬ್ಬರು ಕೂಡ ಪಂಚೆಯನ್ನು ಅಥವಾ ಲಿಂಗಿಯನ್ನು ಹಾಕಿಕೊಳ್ಳಬೇಕು. ಶರ್ಟನ್ನು ಹಾಕುವಂತಿಲ್ಲ, ಬೇರೆ ಹೊದಿಕೆ ಹಾಕಿಕೊಳ್ಳಬಹುದು. ಸುಂದರವಾದ ಪ್ರಕೃತಿ, ಸುತ್ತಲೂ ಕೂಡ ಹಸಿರು. ಹಾಗೆಯೇ ಮಳೆಗಾಲ ಆರಂಭವಾದರೆ ತುಂಬ ಮಳೆ ಇರುತ್ತದೆ. ಹೋಗುವವರು ರೈನ್ ಕೋಟ್ ಮತ್ತು ಒಂದು ಛತ್ರಿ ಅಥವಾ ಕ್ಯಾಪನ್ನು ಇಟ್ಟುಕೊಂಡು ಹೋಗುವುದು ಒಳ್ಳೆಯದು. ದೇವಸ್ಥಾನಕ್ಕೆ ಕ್ಯಾಪ್ ಹಾಕಿಕೊಂಡು ಹೋಗುವಂಥದ್ದು. ದಕ್ಷ ಯಜ್ಞಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯ ಕಥೆ ನಡೆಯುತ್ತದೆ. ಈಶ್ವರ ಮತ್ತು ಪಾರ್ವತಿ ಇದಕ್ಕೆ ಸಂಬಂಧಪಟ್ಟಂತೆ ಈಶ್ವರನ ದೇವಸ್ಥಾನ ಇಲ್ಲಿದೆ. ಇಲ್ಲಿ ಒಂದು ಲಿಂಗ ಇದೆ. ಸುತ್ತಲೂ ಕೂಡ ಒಂದು ಪ್ರತ್ಯೇಕವಾಗಿ ಆನೆಗಳನ್ನು ಆ ಮೂಲಕವಾಗಿ ಪ್ರದಕ್ಷಿಣೆ ಸಾಗಿಸಲಾಗುತ್ತದೆ. ತುಂಬ ರಶ್ ಇದ್ದರೂ ಕೂಡ ಜೂನ್ನಲ್ಲಿ ಹೋದರೂ ಕೂಡ ಸುಮಾರು 1.5 ಗಂಟೆ 2 ಗಂಟೆಯ ಸಮಯದಲ್ಲಿ ಎಲ್ಲವನ್ನು ಕೂಡ ನೋಡಿಕೊಂಡು ಬರುವುದಕ್ಕೆ ಸಾಧ್ಯ. ದರ್ಶನ ಆದ ನಂತರ ಅಲ್ಲಿ ಉಚಿತವಾಗಿ ಪ್ರತಿಯೊಬ್ಬರು ಕೂಡ ಊಟವನ್ನು ಕೂಡ ಕೊಡಲಾಗುತ್ತದೆ. ಅಲ್ಲಿ ಇರುವಂತಹ ಕೇರಳದ ಅಕ್ಕಿ, ಕುಸುಬಲಕ್ಕಿ ಮತ್ತು ಸಾಂಬಾರ್ ಊಟವನ್ನು ಇಷ್ಟವಿದ್ದವರು ಸೇವಿಸಬಹುದು. ದೇವಸ್ಥಾನದ ಸುತ್ತಲೂ ಕೂಡ ಬಾವಲಿ ನದಿಯಿಂದ ಬರುವಂತಹ ನೀರು ಒಂದು ಕಡೆಯಿಂದ ಬರುತ್ತಿರುತ್ತದೆ, ಮತ್ತೊಂದು ಕಡೆಯಿಂದ ಹೋಗುತ್ತಿರುತ್ತದೆ. ಹೆಜ್ಜೆ ಮುಳುಗುವಷ್ಟು ನೀರು ಇರುತ್ತದೆ. ಆ ನೀರಿನ ಹೊರಗಡೆ ಎಲ್ಲರೂ ಕೂಡ ಪ್ರದಕ್ಷಿಣೆಯನ್ನು ಹಾಕಬೇಕು. ಇಲ್ಲಿರುವಂಥ ಕಲ್ಲುಗಳನ್ನು ಒಂದಕ್ಕೊಂದು ಉಜ್ಜಿದರೆ ಈ ಬೂದಿ ರೀತಿಯಲ್ಲಿ ಅದು ಬರುತ್ತದೆ. ಆ ಬೂದಿಯನ್ನೇ ಪ್ರತಿಯೊಬ್ಬರು ಕೂಡ ಹತ್ತಿಯಿಂದ ಹಚ್ಚಿಕೊಳ್ಳುತ್ತಾರೆ. ದಕ್ಷಯಜ್ಞ ಬಂದಾಗ ಶಿವ ಕೋಪಗೊಂಡಾಗ ಆದಂತಹ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈ ದೇವಸ್ಥಾನದ ಬಗ್ಗೆ ಪ್ರತೀತಿ ಇದೆ. ಇದು ಕೇರಳದಲ್ಲಿದ್ದರೂ ಕೂಡ ಬಹಳಷ್ಟು ಜನ ಅಲ್ಲಿ ಬರುವವರು ಕರ್ನಾಟಕದಿಂದ ಬರುವವರು. ಸುಮಾರು 3-4 ವರ್ಷಗಳಿಂದ ವಾಟ್ಸಪ್ ಮೂಲಕವಾಗಿ ಆದಂತಹ ಜಾಹೀರಾತಿನಿಂದಾಗಿ ಬಹಳಷ್ಟು ಜನಗಳು ಈ ಒಂದು ದೇವಸ್ಥಾನಕ್ಕೆ ಬರಲು ಆಗಮಿಸುತ್ತಿದ್ದಾರೆ. ಸಾಮಾನ್ಯವಾಗಿ ಮೇ ತಿಂಗಳ ಕೊನೆಯಲ್ಲಿ ಇದು ದೇವಸ್ಥಾನ ಓಪನ್ ಆದರೆ ಜೂನ್ 23-25ಕ್ಕೆ ಇದು ಕೊನೆಗೊಳ್ಳುತ್ತದೆ. 1 ತಿಂಗಳು ಮಾತ್ರ ಈ ದೇವಸ್ಥಾನ ಇರುತ್ತದೆ. ಆ ಮೈನ್ ರಸ್ತೆಯಿಂದ 2 ಭಾಗದಲ್ಲಿ ನೀವು ಬಂದರೆ ಅದು ಇಕ್ಕರೆ ಕೊಟ್ಟಿಯೂರು, ಈ ಕಡೆ ಇರುವಂತಹ ಕೊಟ್ಟಿಯೂರು. ಬಲಭಾಗಕ್ಕೆ ಹೋದರೆ ಅಕ್ಕರೆ ಕೊಟ್ಟಿಯೂರು, ಆ ಕಡೆ ಇರುವಂತಹ ಕೊಟ್ಟಿಯೂರು. ಇವೆರಡೂ ಪ್ರದೇಶಗಳನ್ನು ನೋಡಿಕೊಂಡು ಬರಲಾಗುತ್ತದೆ. ಬಹಳ ಸುಲಭವಾಗಿ ಬೆಳಗ್ಗೆ ಹೋಗಿ ಸಂಜೆ ಬರುವಂತಹ ಒಂದು ಪ್ರವಾಸ ಕೊಟ್ಟಿಯೂರು. ಒಂದು ವಿಶಿಷ್ಟವಾದಂತಹ ವಿಭಿನ್ನವಾದಂತಹ ಒಂದು ಅನುಭವವನ್ನು ನೀಡುತ್ತದೆ. ಹೊರಗಿನಿಂದ ಫೋಟೋ ವಿಡಿಯೋ ಮಾಡಿಕೊಳ್ಳಬಹುದು, ಒಳಗಡೆ ವಿಡಿಯೋ ಮಾಡುವುದಕ್ಕೆ ಅವಕಾಶ ಇರುವುದಿಲ್ಲ. ದೇವಸ್ಥಾನದ ಸುತ್ತಮುತ್ತಲೂ ಇರುವಂತಹ ಪರಿಸರ. ನಾವು ಹೋದಾಗ ಮಳೆ ಬರ್ತಾ ಇತ್ತು. ಈಗ ಜೂನ್ 11 ನಂತರ ತುಂಬ ಮಳೆ ಇರುತ್ತದೆ. ಇಲ್ಲಿರುವಂತಹ ಸ್ಟ್ರಕ್ಚರು ಪರ್ಮನೆಂಟ್ ಸ್ಟ್ರಕ್ಚರ್ ಅಲ್ಲ. ಕೇರಳದಲ್ಲಿ ಬಹಳ ಕಡೆ ಇರುವಂತೆ ಈ ತೆಂಗಿನ ಗರಿಗಳಿಂದ ಮಾಡಿದಂತಹ ಗುಡಿಸಲು ರೀತಿಯಲ್ಲಿ ಅದರ ಕಟ್ಟಡವನ್ನು ಕಟ್ಟಿರಲಾಗುತ್ತದೆ.
ಮೇ ಕೊನೆ ಮತ್ತು ಜೂನ್ ತಿಂಗಳಲ್ಲಿ ನಡೆಯುವಂತಹ ಈ ದೇವಸ್ಥಾನದ ಪೂಜಾ ಕೈಂಕರ್ಯಗಳಿಗೆ ಬಹಳಷ್ಟು ಜನ ತಯಾರಾಗಿರುತ್ತಾರೆ ಕೇರಳದಲ್ಲಿಯೇ. ಅದಕ್ಕೆ ತಯಾರಿ ಕೂಡ ನಡೆದಿರುತ್ತದೆ. ಒಂದು ಕಡೆ ಇರುವಂತಹ ದೇವಸ್ಥಾನ ಅಕ್ಕರೆ ಕೊಟ್ಟಿಯೂರು, ಮತ್ತೊಂದು ಕಡೆ ಇರುವಂಥದ್ದು ಇಕ್ಕರೆ ಕೊಟ್ಟಿಯೂರು. ಅಕ್ಕರೆ ಕೊಟ್ಟಿಯೂರಿನಲ್ಲಿ ಇರುವಂತಹ ದೇವಸ್ಥಾನ ಈ ಒಂದು ತಿಂಗಳು ಮುಚ್ಚಿರುತ್ತದೆ. ಈ ದೇವಸ್ಥಾನ ಅಕ್ಕರೆ ಕೊಟ್ಟಿಯೂರಿನ ಆ ಕಡೆ ಇರುವಂತಹ ಮತ್ತೊಂದು ದೇವಸ್ಥಾನ ಒಂದು ತಿಂಗಳು ಬೆಚ್ಚಿರುತ್ತದೆ. ಇನ್ನು ಉಳಿದ ದಿನಗಳಲ್ಲಿ ಆ ಹಿಂದೆ ಇರುವಂತಹ ಒಂದು ಕಟ್ಟಡ ಇದೆ, ದೇವಸ್ಥಾನದ ಕಟ್ಟಡ ರಸ್ತೆಯ ಆ ಕಡೆಗೆ. ಆ ಕಟ್ಟಡ ವರ್ಷಪೂರ್ತಿ ತೆರೆದಿರುತ್ತದೆ. ಇದು ತೆರೆದಿರುವಾಗ ಅದು ಮುಚ್ಚಿರುತ್ತದೆ. ಅದು ಇಲ್ಲಿಯ ಪ್ರತೀತಿ. ನಾವು ಹೋದಾಗ ಬಹಳಷ್ಟು ಸ್ತ್ರೀ ಸಂಘಟನೆಗಳು ಬಹಳ ಕಡೆಯಿಂದ ಕರ್ನಾಟಕದಿಂದ ಬಸ್ಗಳನ್ನು ಮಾಡಿಕೊಂಡು ಬಂದಿರುವುದು ಕಂಡು ಬರ್ತಾಯಿತ್ತು. ತುಂಬ ಜನ ಅಲ್ಲಿ ಇದ್ದರು. ಇಲ್ಲಿ ನಿಮಗೆ ಮಲಯಾಳಂ ಭಾಷೆ ಕೇಳುವುದಕ್ಕಿಂತ ಹೆಚ್ಚು ಕಂಡುಬರುವುದು ಕನ್ನಡ ಭಾಷೆ ಮಾತನಾಡುವವರು. ಏಕೆಂದರೆ ಬಹಳಷ್ಟು ಜನ ಕರ್ನಾಟಕದಿಂದ ಬರುವಂತಹ ಭಕ್ತರು. ಘಾಟ್ ಸೆಕ್ಷನ್ ಅಷ್ಟೇನೂ ಹೆಚ್ಚಾಗಿಲ್ಲ. ಕಣ್ಣೂರಿಗೆ ಹೋಗುವ ರಸ್ತೆಯಲ್ಲಿ ಬಲಭಾಗಕ್ಕೆ ತಿರುಗಿದರೆ ಬಾವಲಿಯಿಂದ ನೀವು ಮುಂದೆ ಬಂದು ಮಾನಂತವಾಡಿಗೆ ಬರ್ತೀರಿ. ಮಾನಂತವಾಡಿಯಿಂದ ಮುಂದೆ ಬಂದು ಸ್ವಲ್ಪ ತಿರುಗಿದರೆ ಕಣ್ಣೂರು ರೋಡು. ಕಣ್ಣೂರಿನಿಂದ ಒಂದು 8-10 ಕಿಲೋಮೀಟರ್ ಮಾತ್ರ ಘಾಟ್ ಸೆಕ್ಷನ್ ಇರುತ್ತದೆ. കുറച്ച് പേര് അല്ലേ വെച്ചു ಎಲ್ಲಾದರೂ ಇಲ್ಲಿ ಕಾಣುವುದು ಈಶ್ವರನ ಲಿಂಗ ಇರುವಂತಹ ದೇವಸ್ಥಾನ. ಮಳೆ ಬರ್ತಾ ಇರೋದರಿಂದ ಅಲ್ಲಿ ರೈನ್ ಕೋಟ್ ಬಹಳ ಅಗತ್ಯವಾಗಿ ಬೇಕಾಗುತ್ತದೆ. ನಾವು ಸ್ನೇಹಿತರು 7 ಜನ ಜೊತೆಯಲ್ಲಿ ಹೋಗಿದ್ವಿ. ಅದೊಂದು ಎಕ್ಸ್ಪೀರಿಯನ್ಸ್ ಇದೆ. ಆಡಕ್ಕೆ ಇದು ನಿಂತಿರುವ ನೀರಲ್ಲ. ದೇವಸ್ಥಾನದ ಸುತ್ತಲೂ ಕೂಡ ಪ್ರದಕ್ಷಿಣೆ ಹಾಕುವಂತೆ ನೀರು ಹರಿಯುತ್ತಾ ಇರುತ್ತದೆ. ಒಂದು ಕಡೆಯಿಂದ ನೀರು ಆ ಒಂದು ಇದಕ್ಕೆ ನಿಂತಿರೋದ್ರೆ ಮತ್ತು ಮತ್ತೊಂದು ಕಡೆಯಿಂದ ಅದು ಹೋಗ್ತಾ ಇರುತ್ತೆ. ಪ್ರಕೃತಿಯ ಸುಂದರವಾದಂತಹ ತಾಣ ಕೊಟ್ಟಿಯೂರು, ಕೇರಳ. ರವಿಶಂಕರ್ ಅವರು, ಶಂಕರನಾರಾಯಣ ಅವರು ಕೂಡ ಇದ್ದಾರೆ. ಈಶ್ವರ್ ನಮ್ಮ ಎರ್ಟಿಗಾ ಕಾರಿನ ಸಾರಥಿ. ಕೇಳೋರೇ ಇಲ್ಲ, ಕೇಳೋರಿಲ್ಲ. ಇಲ್ಲ ನಾವು ಹೋಗಿದ್ದು ಬುಧವಾರ. ಅಷ್ಟೇನು ಹೆಚ್ಚು ದರ್ಶಕರಿಲ್ಲ. ಸೋಮವಾರ ಭಾನುವಾರ ತುಂಬ ನೋಡಿ ಸರ್, ಈಗ ಎಷ್ಟು ಕೊಡ್ತಾರೆ ಇದನ್ನು. ಕೇಳಬಾರ್ದು ಕರೆಕ್ಟ್. ದೇವಸ್ಥಾನ ಪ್ರದಕ್ಷಿಣೆ ಹಾಕುತ್ತಿರ್ಬೋದು. ಈ ಆನೆ ಬರೋದ್ರಿಂದ ಜನ ಬಿಡ್ತಾ ಇಲ್ಲ.
ನಾಲ್ಕು ಇನ್ನೂ 3 ಇದೆ. 3 ಅಂದರೆ ಇನ್ನು ಅರ್ಧ ಗಂಟೆ. इधर के बाद तो पूरा पूरा ब्लॉक ओके बाद में चला जाना अभी 2-3 राउंड और बाकी है ಆನೆ ಹೋಗ್ತಾ ಇದ್ದಾಳೆ ಇವಾಗ. मेरे गिर गई मेरे बोट है भाई साइड दे दे हेलो ಮೂರಾಯ್ತು, ಇನ್ನು 4 ಇದೆ. ತೆಗ್ದಿರ್ತಾರೆ ಕಡೆ ಎಲ್ಲ ಅವರ ಬಾ ನಾವು ಇರೋದು ತೆಗಿಬೋದು ಆಮೇಲೆ ಹೋಗುತ್ತೆ ಮೂರ್ತಿ ದೇವಸ್ಥಾನ ಇನ್ನೂ ಬಂದಿಲ್ಲ ಅಲ್ಲಿಗೆ. ಏನು ಸರ್? ಬನ್ನಿ ಸರ್, ನಾವು ಆಪೋಸಿಟಲ್ಲಿ ಹೋಗ್ತಾ ಇದ್ದೀವಿ. ರೌಂಡಾಗಿ ನೀರೊಳಗೆ ಅದೇ ನೀರೊಳಗಡೆ ಫಸ್ಟ್ ಇಲ್ಲಿ ಬನ್ನಿ ಸರ್, ಬನ್ನಿ. ರೌಂಡ್ ಎದುರಿಗೆ ಕಾಣಿಸ್ತಿಲ್ಲ ತೆಗಿತಾ ಇದ್ದಾರಾ? ಫಸ್ಟ್ ದರ್ಶನ ಮಾಡಿ ಆಮೇಲೆ ಮಾಡ್ತಾರೆ. ಸರ್ ಬಸವರಾಜ್ ಸರ್ ಶೆಟ್ರ